ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನೋಡಿ, ದಕ್ಷಿಣ ಭಾಗದಲ್ಲಿ ಇಷ್ಟರ ಮಟ್ಟಿಗೆ ಬರಗಾಲ, ಉತ್ತಮ ಮಳೆ ಇಲ್ಲ. ಇದರಿಂದ ಹಳ್ಳ ಕೊಳ್ಳಗಳೆಲ್ಲ ಬತ್ತು ಹೋಗ್ತಾ ಇದೆ. ಜಲಾಶಯಗಳ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾ ಇದೆ ಅಂತ ಆತಂಕ ಪಡ್ತಾ ಇದ್ದ ಹೊತ್ತಲ್ಲೇ ನಮ್ಮ ಕರ್ನಾಟಕದಲ್ಲಿರುವ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ನೀವು ಎಲ್ಲ ನದಿಗಳು ಕೂಡ ಜೀವ ಕಳೆ ಅನ್ನುವಂಥ ಪರಿಸ್ಥಿತಿ. ನೀರಿನ ಮಟ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಆ ಭಾಗಗಳಿಗೆ ನಿಮ್ಗೆ ಹರಿದು ಬರೋ ನೀರಿದೆಯಲ್ಲ, ಮಹಾರಾಷ್ಟ್ರದಲ್ಲಿ ಮಳೆ ಆಗಿಬಿಟ್ರೆ ಆ ಜಲಾಶಯಗಳು ಭರ್ತಿ ಆಗಿ ಹೋಗುತ್ತೆ. ಹಾಗಾಗಿ ಆಲ್ಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆಯಂತೆ, ಜೀವ ಕಳೆ ಬಂದಿದೆ. ಡ್ಯಾಮ್ನ 26 ಕ್ರಸ್ಟ್ ಗೇಟ್ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ನಾರಾಯಣಪುರ ಜಲಾಶಯಕ್ಕೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಆಲಮಟ್ಟಿ ಡ್ಯಾಮ್ ಕೆಳಭಾಗದ ಗ್ರಾಮಸ್ಥರಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. 123.081 ಟಿಎಂಸಿ ಸಾಮರ್ಥ್ಯದ ಆಲಮಟ್ಟಿ ಜಲಾಶಯ ಸದ್ಯ 117.038 ಟಿಎಂಸಿ ನೀರು ಸಂಗ್ರಹ ಆಗಿದ್ದು ಹೆಚ್ಚುವರಿ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಅದರ ಪರಿಣಾಮ ನೀರು ಹರಿದು ಬಂದು ಜಲಾಶಯಗಳನ್ನ ಭರ್ತಿ ಮಾಡ್ತಾ ಇರೋದು. ಹಾಗಾಗಿ ಜಲಾಶಯಗಳಲ್ಲಿ ಪ್ರಮುಖವಾಗಿ ಆಲ್ಮಟ್ಟಿ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿ ಆಗೋ ಮಟ್ಟಿಗೆ, ಹಾಗಾಗಿ ಒಳಹರಿವು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು ಆ ಭಾಗದಲ್ಲೆಲ್ಲ ಒಂದು ರೀತಿ ಸಂತಸದ ವಾತಾವರಣ, ಜಲಾಶಯಗಳು ಭರ್ತಿ ಆಗ್ತಾ ಇರೋದ್ರಿಂದ. ಬಟ್ ಬಹುತೇಕ ಸಲ ಜಲಾಶಯಗಳಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದ್ದು ಕೂಡ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಹಾಗಾಗಿ ಒಂದು ಕಡೆ ಸಂತಸ ಆದರೂ ಕೂಡ ಮತ್ತೊಂದು ಕಡೆ ಆತಂಕದ ವಾತಾವರಣ ಅದರ ಜೊತೆಗೆ ಇದ್ದೇ ಇರುತ್ತೆ ಆ ಭಾಗದ ರೈತರಿಗೆ. ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದ ಬಹುತೇಕ ಜಲಾಶಯಗಳು ಭರ್ತಿ ಆಗ್ತಾ ಇದೆ. ಬಸವಸಾಗರ ಡ್ಯಾಮ್ನಿಂದ ಕೂಡ ಭಾರಿ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದ್ದು, ಡ್ಯಾಮ್ನಿಂದ ಕೃಷ್ಣಾ ನದಿಗೆ 1,11,064 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆಯಂತೆ. ಡ್ಯಾಮ್ಗೆ 95,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು, ಬಸವಸಾಗರ ಡ್ಯಾಮ್ನಲ್ಲಿ ಸದ್ಯ 30.13 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಬಸವಸಾಗರ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಕೂಡ ಹರಿತಾ ಇದೆ. ಎಚ್ಚರಿಕೆಯಿಂದ ಇರೋದಕ್ಕೆ ನದಿ ಪಾತ್ರದ ಜನರಿಗೆ ಸೂಚನೆ ಕೊಡಲಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಡೆ ಸಂತಸ ಪಡ್ತಾರೆ, ಜಲಾಶಯಗಳು ಭರ್ತಿ ಆಗ್ತಾ ಇದೆ, ಮಳೆ ಇಲ್ಲ ಅಂದರೂ ಕೂಡ. ಅದರ ಜೊತೆಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ಹಿಂಗೆ ಮಳೆ ಮುಂದುವರೆದು ಬಿಟ್ಟರೆ ಜಲಾಶಯಗಳು ಭರ್ತಿಯಾಗಿ ಅತಿ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಿಬಿಟ್ರೆ ಪ್ರವಾಹದ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಬಹುತೇಕ ಜಮೀನುಗಳು ಜಲಾವೃತ ಆಗಿ ಹೋಗುತ್ತೆ, ಬೆಳೆದ ಬೆಳೆ ಕೂಡ ನಾಶ ಆಗಿ ಹೋಗ್ಬಿಡುತ್ತೆ, ಬಹುತೇಕ ಗ್ರಾಮಗಳು ಜಲಾವೃತ ಆಗಿ ಹೋಗುತ್ತೆ. ಹಾಗಾಗಿ ಆತಂಕದ ವಾತಾವರಣ ಇದ್ದೇ ಇರುತ್ತೆ. ಸ್ವಲ್ಪ ನದಿ ಪಾತ್ರದ ಜನ ಅಲರ್ಟ್ ಆಗಿರಿ ಅಂತ ಅಲ್ಲಿನ ಜಿಲ್ಲಾಡಳಿತಗಳು ಸೂಚನೆ ಕೊಡ್ತಾ ಇದ್ದಾರೆ.